ನೊಂದು ಜರ್ಜರಿತಳಾಗಿರುವೆ ಮಾತೆ. ಶೋಕಿಸದಿರು ಇಂದ್ರಾಣಿ. ಸಿಂಧು ದೈತ್ಯನ ಅಂತ್ಯಕಾಲ ಸನಿಹವಾಗುತ್ತಿದೆ. ಅವನನ್ನು ದಮನಿಸುವ ಮಹಾನ್ ಶಕ್ತಿಶಾಲಿ ಗಣೇಶನ ಜನನವಾಗಿದೆ. ಕಿಂಚಿತ್ ತಾಳ್ಮೆಯಿಂದಿರು ಮಾತೆ. ಅಂಬಿಕೆ, ಆ ಮುದ್ದು ಕನ್ನನನ್ನು ನಾನು ಸಮೀಪದಿಂದ ನೋಡಬಹುದೇ? ಗಣೇಶನನ್ನು ಕ್ಷಣ ಕಾಲ ಅಪ್ಪಿ ಮುದ್ದಾಡಿ ನನ್ನ ಬಾಧೆಯನ್ನು ಶಮನಗೊಳಿಸಿಕೊಳ್ಳಲೇ? ಅದಕ್ಕೇನು? ನಿನ್ನ ದುಃಖ ನನ್ನ ಪುತ್ರನಿಂದ ತಣಿಯುವುದಾದರೆ ಇದು ಲಾಲಿಸು ಕಥನನ್ನು. ಆದರೆ ಜೋಪಾನ, ಅವನು ತ್ರಿಕಾಲಜ್ಞಾನಿ, ತ್ರಿಲೋಕವ್ಯಾಪಿ. ಕಂದ ಗಣೇಶ, ಮಗು ವಿನಾಯಕ, ಎಲ್ಲಿರುವೆ? ಬಾ ಕಂದ. ಅಮ್ಮ, ಎಲ್ಲದಕ್ಕೂ ಒಂದು ಅಂತ್ಯವಿಡುವೆ. ಶತಮಹಿಷಿಯೇ, ನೀನಿಲ್ಲಿಗೆ ಕಾಲಿಟ್ಟ ಗಳಿಗೆ ವ್ಯೋಮಾಸುರನ ಸಹೋದರಿ ಎಂದು ಗುರುತಿಸಿದೆ. ಚಂಡ ಮುಂಡ ರಕ್ತ ಬೀಜ ಮಹಿಷಾಸುರರಂತಹ ಶಕ್ತಿಶಾಲಿ ರಾಕ್ಷಸರನ್ನೇ ನಿರ್ನಾಮ ಮಾಡಿರುವ ನನ್ನಲ್ಲೇ ನಿನ್ನ ಮಾಯಾವಿದ್ಯೆ ಪ್ರದರ್ಶನವೇ? ಇದು ನನ್ನ ಕೈಯಿಂದಲೇ ಹತಳಾಗು. ಪಾರ್ವತಿ, ಕೋಪಗೊಳ್ಳದಿರು, ಸಹನೆಯಿಂದ ಯೋಚಿಸು. ಇದಕ್ಕೆಲ್ಲ ಅಂತ್ಯ ನಮ್ಮ ಪುತ್ರ ಗಣೇಶನಿಂದ. ಇದು ವಿಧಿಲಿಖಿತ. ಶಾಂತಳಾಗು, ಶಾಂತಳಾಗು ಪಾರ್ವತಿ. ಎಲೈ ದುಷ್ಟೇ, ಮೃಗವೇ ಬಂದು ಜಾಲಕ್ಕೆ ಬೀಳಲು ಸಿದ್ಧವಾದಾಗ ಬೇಡ ಅನ್ನುವರೇ? ಮಾತುಗಳನ್ನು ನಿಲ್ಲಿಸು ಪಾರ್ವತಿ ದೇವಿ. ನಿನ್ನಲ್ಲಿ ವಾಗ್ವಾದ ನಡೆಸಲು ಬಂದಿಲ್ಲ. ನನ್ನ ಸಹೋದರನ ಮೃತ್ಯುವಿನ ಪ್ರತಿಕಾರ ಆ ನಿನ್ನ ಮಗು ಬಂದು ಆ ಘೋಷಣೆ ತೆಗೆದುಕೊಂಡಾಗ ಮಾತ್ರ ತೀರುವುದು. ಅವನಾರೆಂದು ತಿಳಿದಿದೆಯೇ ನಿನಗೆ? ಕಂದ ವಿಶ್ವಂಭರ ಗಣೇಶ, ಇದೀಗ ನಿನ್ನ ಕಾರಣಿ ಜನ್ಮದ ನಿಜಾರ್ಥ ಅನಾವರಣಗೊಳ್ಳುವ ಸಮಯ. ಸಾವಕಾಶ ಬೇಕೆ ಕಂದ. ಪ್ರದರ್ಶಿಸು ನಿನ್ನ ಶೌರ್ಯವನ್ನು. ಜನನಿ ಜನಕರೇ, ನಿಮ್ಮ ಆಜ್ಞೆಯಂತೆಯೇ ಆಗಲಿ. ವಿಜಯೀ ಭವ ಪುತ್ರ, ವಿಜಯೀ ಭವ. ಅಲ್ಪಮತಿ ರಾಕ್ಷಸಿಯೇ, ಸಾಕ್ಷಾತ್ ಶಿವ ಪಾರ್ವತಿಯರ ಪುತ್ರ ನಾನು. ನಭೋ ಮಂಡಲವನ್ನೇ ವ್ಯಾಪಿಸಿರುವ ನನ್ನನ್ನು ಭಕ್ಷಿಸುವಷ್ಟು ಸಮರ್ಥಳೆ ನೀನು. ಇಗೋ ನೋಡು. ಎಲೈ ಹಾಲುಗಲ್ಲದ ಬಾಲಕನೇ, ನನ್ನ ಮುಂದೆ ನೀನೆಷ್ಟಿರುವೆ? ನಾನಂಬಲಾರೆ. ಅಸುರರನ್ನೆಲ್ಲ ಧ್ವಂಸ ಮಾಡಿದವ ನೀನೆಂದು
ಎಂದುಕೊಂಡೆ. ಆದರೆ ಇದೇನಾಶ್ಚರ್ಯ, ನಭೋಮಂಡಲ ಭೂಮಿಯನ್ನೇ ಆಕ್ರಮಿಸಿ ನಿಂತಿಹನಲ್ಲ. ನಾನೇ ಮಾಯಾವಿದ್ಯೆ ಪ್ರವೀಣೆ, ನೀನು ನನ್ನನ್ನು ಮೀರಿದವನು. ನಾನೇನು ಅಂಜಿಕೆಯಿಂದ ಓಡಿ ಹೋಗುವವಳಲ್ಲ. ಬಾ ಬಾ ಯುದ್ಧಕ್ಕೆ. ಗಣೇಶ, ಶಾಂತನಾದ. ಆದಿದೇವ, ನಿನ್ನ ಈ ಅವತಾರದ ಕಾರಣಗಳು ಒಂದೊಂದಾಗಿ ಪರಿಹಾರವಾಗುತ್ತಿದೆ. ನಿನ್ನ ಶಾಂತ ರೂಪವನ್ನ ಕರುಣಿಸಿ ನಿನ್ನ ಭಕ್ತರನ್ನು ಪುನೀತರನ್ನಾಗಿಸು ಕಂದ.